ಹಾಯ್ ಫ್ರೆಂಡ್ಸ್, ಇವಾಗ ಏನಂತ ನೋಡಿದ್ರೆ ಲಾಸ್ಟಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ಟೆ, ಕಾಸೆಲ್ಲ ರೆಡಿ ಮಾಡಿಸ್ಕೊಂಡು. ನಾನು ಹೇಳಿದ್ನಲ್ಲ, ಟೈರ್ ಏನೇ ಆಗಲಿ ಟೈರ್ ಹಾಕ್ಸ್ಬಿಡ್ತೀನಿ ಇವತ್ತಿಗೆ. ಸುಮ್ಮನೆ ಏನಕ್ಕೆ ವಾಶ್ ಔಟ್, ಯಾಕಂದರೆ ಅದೊಂದು ಭಯ ಇದ್ದೇ ಇರುತ್ತಲ್ವಾ. ನೋಡಿದ್ರೆ ನಮ್ಮ ಮನ್ಸೂರ್ ಭಾಯಿ ಮತ್ತು ಅವ್ರು ಬರೋ ಸಿಕ್ಬಿಟ್ಟಿದ್ರು. ಸೀದಾ ಅವ್ರು ವೀಲ್ ಅಲೈನ್ಮೆಂಟ್ ಮಾಡಿಸ್ತಾಯಿದ್ರು JK ಟೈರ್ಸಲ್ಲಿ. ಸೀದಾ ಅವ್ರು ಇದ್ದಿದ್ದಕ್ಕೆ ಒಂದು 1000 ರೂಪಾಯಿ ಕಮ್ಮಿ ಆಯ್ತು ಅಂದ್ಕೊಳ್ಳಿ ನನಗೆ ಟೈರ್ಗೆ. ಸಿರಂತ ಪಕ್ಕದಲ್ಲೇ ಬೇರೆ ಪಂಚರ್ ಅಂಗಡಿ ಇತ್ತು. ಸಿರಂತ ಅವ್ರು ಟೈರ್ ಬಿಚ್ಕೊಟ್ಟು ಅವರು ಟೈರೆಲ್ಲ ಸೀದಾ ಹಾಕ್ತಾಯಿದ್ರು, ಹೊಸ ಟೈರು. ಅಷ್ಟೊತ್ತಿಗೆ ನಾವೆಲ್ಲ ಫುಲ್ ವೈಬ್ ಮಾಡ್ಕೊಂಡಿದ್ರಿ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ನಮ್ಮ ಟೈಮಿಂಗ್ ಲೋಡ್ ಬಗ್ಗೆ ನೀವು ಹೇಳ್ರಪ್ಪ, ನಿಮ್ಮ ಟೊಮೊಟೊ ಎಲ್ಲ ಓಡಿಸ್ತಿರಲ್ಲ ಹೇಳ್ರಿ ಅಂದರೆ ಅವ್ರು ಭಯ ಬಿಟ್ಟಿಲ್ಲ, ನಾಚಿಕೆ ಬರ್ತಾಯಿದ್ರು. ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಮುಂಚೆ ಅಷ್ಟೆಲ್ಲ ಮಾತಾಡಿದ್ರು. ಕ್ಯಾಮ್ರಾ ತೆಗೆದ್ರೆ ಭಯ ಬಿಟ್ಟಿಲ್ಲ. ಬಿಡಿ, ಇವತ್ತನ ಒಂದು ದಿನ ಕ್ಯಾಚ್ ಮಾಡೋಣ, ಅವ್ರ ಜೊತೆನೇ ಹೋಗೋಣ. ಲಾರಿಗೆ ಹೇಳಿದ್ನಲ್ಲ ಒಂದು ಟ್ರಿಪ್ ಹೋಗ್ತೀನಿ ಅಂತ. ನೋಡಿ, ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರು, ಚಿಕ್ಕಬಳ್ಳಾಪುರಿಂದ ಎಲ್ಲ ಟೈಮಿಂಗ್ ಹೊಡಿಯೋರು ಇವರೆಲ್ಲ. ಅವರು ಅಷ್ಟೇ, ಯಾರು ಟೈಮಿಂಗ್ ಲೋಡ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ. ಅದೇನು ಸರ್ಪ್ರೈಸ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ನೋಡಿದ್ರೆ ಟೈರೆಲ್ಲ ಹೊಸದಕ್ಕೆ ಹಚ್ಚಂತ ಹಾಕ್ತಾಯಿದ್ದೀನಿ JK ಟೈರ್ಸಲ್ಲಿ. ನೋಡಿದ್ರೆ ಟೈರ್ ರೇಟ್ ಮಾತ್ರ 26,000 ಆಗಿದೆ ಟೈರ್ಗೆ. ನೋಡಿದ್ರೆ ಪಂಚರ್ ಅಂಗಡಿಯವ್ರ ಸಮೇತ ನಮ್ಮ ವೀಡಿಯೋಗಳು ನೋಡ್ತಾರಂತೆ. ನೋಡಿ, ಫುಲ್ಲು ಅದೆಲ್ಲ ಒಂಥರ ಹೇಳಿದ ತಕ್ಷಣ ಹೆವಿ ಖುಷಿ ಆಗಿಬಿಟ್ಟೆ. ಅದೇ ಥರ ಈ ಕಮೆಂಟ್ ಹಾಕೋರೆಲ್ಲ ಹೇಳ್ತಾ ಇದ್ದೀನಿ, ಮತ್ತೆ ಅವ್ರಿಗೆ ಮತ್ತೆಲ್ಲ ವೀಡಿಯೋ ಎಲ್ಲ ಮಾಡಲ್ಲ, ಇದೇ ಲಾಸ್ಟ್ ವೀಡಿಯೋ ಆಗಿರುತ್ತೆ. ನೆಕ್ಸ್ಟ್ ಏನೋ ಕಮೆಂಟ್ ಹಾಕೊಳ್ಳಿ, ಅದಕ್ಕೆಲ್ಲ ರಿಪ್ಲೈ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ರೋಡಲ್ಲಿ ಹೋಗ್ತಾ ಇರುವಾಗ ನೋಡಿದ್ರೆ ನಾಯಿ ನಮ್ಮನ್ನ ನೋಡಿ ಬಗಳ್ತಾ ಇರುತ್ತೆ, ಗೊತ್ತಿಲ್ಲದ್ರೆ ನಾಯಿ. ಇದೇ ಗೊತ್ತಿರೋ ನಾಯಿ ಬಗಳುತ್ತಾ, ಅದು ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ. ಬಗಲ ನಾಯಿ ಬಗಳ್ತಾನೆ ಇರುತ್ತೆ. ಸುಮ್ಮನೆ ಏನಕ್ಕೆ ಅದೆಲ್ಲ ಅವರೆಲ್ಲ ರಿಪ್ಲೈ ಹಾಕಿ ಅವ್ರನ್ನೆಲ್ಲ ದೊಡ್ಡವ್ರು ಏನಿಗೆ ಮಾಡೋದಿಲ್ಲಿ, ಮಾಡೋರು ಮಾಡ್ತಾ ಇರಲಿ. ನಾವು ಹಂಗೆ ಮೇಲೆ ಒಂದೊಂದು ಸ್ಟೆಪ್ಪಾಗಿ ಹೋಗ್ತಾ ಇರೋದು ಇದರಲ್ಲಿ ಗೊತ್ತಾಗ್ತಿತ್ತು ನನಗೆ. ಸರಿ ಅಂತ ನೋಡಿದ್ರೆ ಪಂಚರ್ ಅಂಗಡಿಯವರು ಅವ್ರ ಅಂಗಡಿ ಅಡ್ರೆಸ್ ಎಲ್ಲ ಬೇರೆ ಹೇಳ್ತಾ ಇದ್ರು. ಅದು ಸಪ್ರೇಟಾಗಿ ಒಂದು ವೀಡಿಯೋನೇ ಹಾಕಿದ್ದೀನಿ. 2 ಟೈರ್ ಫಿಟ್ ಮಾಡೋಕ್ಕೆ ಪೌಡ್ರ್ ಹಾಕೋಕ್ಕಲ್ಲ 400 ರೂಪಾಯಿ ತೊಗೊಂಡ್ರು. ಸರಿ ಅಂತ ಅವ್ರಿಗೆಲ್ಲ ಸೆಟ್ಲ್ಮೆಂಟ್ ಮಾಡ್ತಾ ಇರುವಾಗ ನೋಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಸರಿ ಅಂತ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇನ್ನೇನು ಸೀದಾ ಹಂಗೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ಯಾಕಂದರೆ ಹೊಸ ಟೈರ್ ಹಾಕಿದ್ಮೇಲೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಲೇಬೇಕು. ಯಾಕೆಂದರೆ ಅಲ್ಲಿರೋ ಅಂಶಗಳಿಗೆಲ್ಲ ದಿಢೀರಂತ ಓಡ್ತಾ ಇರುತ್ತೆ. ಇವಾಗ ಸ್ವಲ್ಪ ಸಮಾಧಾನ ಆಗಿಬಿಟ್ಟಿದ್ದೀನಿ 2 ಟೈರ್ ಹಾಕಿದ ತಕ್ಷಣ. ನೋಡಿದ್ರೆ ನಮ್ಮ ಬ್ರೋ ಕೂಡ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು, ನಾಳೆ ಬೆಳಿಗ್ಗೆ 5 ಗಂಟೆಗೆಲ್ಲ ಲೋಡ್ಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಟೈಮಿಂಗ್ ಲೋಡ್ ಅಂತೆ ಹೈದರಾಬಾದ್ಗೆ. ಸರಿ ಬ್ರೋ, ನೆಕ್ಸ್ಟ್ ಟೈಮ್ ಎಲ್ಲಣ ಹೈವೇದಲ್ಲಿ ಸಿಗೋಣ ಅಂತ ಹೇಳ್ಬಿಟ್ಟು ಅವ್ರು ಸೀದಾ ಪಾಸ್ ಆದರು. ಮತ್ತು ನೆಕ್ಸ್ಟ್ ನಮ್ಮ ಗಾಡಿ ಹಾಕ್ಕೊಂಡ್ರು. ನೋಡಿದ್ರೆ 800 ರೂಪಾಯಿ ತೊಗೊಂಡ್ರು. ಆದರೆ ಒಂದು ತಿಂಗಳು ಅಷ್ಟರಲ್ಲಿ ಬಂದರೆ ಫ್ರೀಯಾಗೆ ಮಾಡಿಕೊಡ್ತಾರೆ ವೀಲ್ ಅಲೈನ್ಮೆಂಟು. ಸರಿ ಅಂತ ಅದೆಲ್ಲ ಮಾಡಿಸ್ಕೊಂಡು ಇನ್ನೇನು ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರಲಾ?